ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು, ದರ್ಶನ್ ಅವರು ಹೊರಗಡೆ ಬರ್ತಾರಾ ಅಥವಾ ಯಾಕೆ ಅವ್ರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ, ಅಭಿಮಾನಿಗಳು ಸಾಕ್ಷ್ಯ ನಾಶಕ್ಕೆ ಮುಂದಾದಾಗ ಅದೆಲ್ಲನೂ ಇವ್ರ ಮೇಲೆ ಪರಿಣಾಮ ಬೀರುತ್ತಾ, ಈ ರೀತಿಯಾದಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಆಗಿರ್ಬೋದು, ಒಂದಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಓಡ್ತಾನೆ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಅವ್ರನ್ನ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿ ನಾವೆಲ್ಲರೂ ಸಂಭ್ರಮಿಸಿದ್ದೂ ಇದೆ, ಅವರ ಕಷ್ಟ ದಿನಗಳಲ್ಲಿ ಅವರ ಬೆನ್ನೆಲುಬಾಗಿ ನಿಂತಿದ್ದೂ ಇದೆ. ಅಯ್ಯೋ ಯಾಕೆ ಹೀಗೆ ಮಾಡಿಬಿಟ್ರಲ್ಲ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡಿದ್ದಂತಹ ದಿನಗಳು ಕೂಡ ಇದೆ. ಸೊ ಈಗೇನೆಲ್ಲ ಬೆಳವಣಿಗೆಗಳು ಆಗ್ತಿದೆ ಅವರ ಲೈಫ್ನಲ್ಲಿ, ಇದರ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ವಕೀಲರಾದಂತಹ ವಿ ಮಂಜುನಾಥ್ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಅಥವಾ ಅವ್ರನ್ನ ಹಿತೈಷಿಗಳಿಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ, ಕ್ವಶನ್ಸ್ಗಳಿದೆ. ಅಂದರೆ ಈಗ ಅವ್ರಿಗೆ ಏನು ರಿವಿಷನ್ ಪಿಟಿಷನ್ ಹಾಕಿದ್ರು ಅವರು ಸುಪ್ರೀಂ ಕೋರ್ಟ್ನಲ್ಲಿ, ಅದು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ, ಅವ್ರಿಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಈ ಕೆಲವು ದಿವಸಗಳಿಂದ ಏನು ಪ್ರಕರಣಗಳ ಬಗ್ಗೆ ನಡೀತಾ ಇದೆ, ಇದನ್ನು ಹಿನ್ನಡೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಾವುದೋ ಒಂದು ಆದೇಶ ಕೆಲವೊಮ್ಮೆ ಯಾರು ನ್ಯಾಯಾಲಯಕ್ಕೆ ಹೋಗಿರ್ತಾರೆ ಅವರ ವಿರುದ್ಧವಾಗಿ ಆಗೋದುಂಟು, ಕೆಲವೊಮ್ಮೆ ಪರವಾಗಿ ಆಗೋದುಂಟು. ಅದು ಇಡೀ ಕೇಸಿಗೆ ಏನೋ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಆದೇಶ ಅವತ್ತಿಗಷ್ಟೇ, ಆ ಅರ್ಜಿಗಷ್ಟೇ ಸೀಮಿತವಾಗಿರುತ್ತೆ, ಅಷ್ಟೇ ಹೊರತು ಇಡೀ ಕೇಸಿನ ಮೇಲೆ ಅದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಈಗ ಸ್ವಲ್ಪ ಹಿನ್ನೆಲೆಯನ್ನು ಹೇಳಬೇಕು ಅಂತ ಹೇಳಿದರೆ, ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದುಂಟು, ಅವ್ರ ಜಾಮೀನು ಅರ್ಜಿಯನ್ನು ಕೇಳಿದಾಗ. ಆದರೆ ನ್ಯಾಯಾಲಯ ಅದರಲ್ಲಿ ಕೂಡ ಒಂದು ವಿಚಾರವನ್ನು ಹೇಳ್ತು. ಸರ್ವೋಚ್ಚ ನ್ಯಾಯಾಲಯ 1 ವರ್ಷಗಳ ನಂತರ ದರ್ಶನ್ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು, ಅಲ್ಲಿವರೆಗೂ ಜಾಮೀನು ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ. ಆ ನಡುವೆ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನವನ್ನು ಸಹ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯಕ್ಕೆ ಕೊಟ್ಟಿದೆ. ಏನು ಅಂದರೆ, ಇಂತಿಷ್ಟು ಸುಮಾರು 60 ಸಾಕ್ಷಿಗಳ ವಿಚಾರಣೆಯನ್ನು 1 ವರ್ಷದೊಳಗಡೆ ಮುಗಿಸ್ಬೇಕು. ಯಾಕಪ್ಪ ಈ ಕಂಡೀಷನ್ನ ಸರ್ವೋಚ್ಚ ನ್ಯಾಯಾಲಯ ಹಾಕಿದೆ ಅಂತ ಹೇಳಿದ್ರೆ, ದರ್ಶನ್ ಅವರ ಅಹವಾಲು ಅದೇ ಆಗಿತ್ತು. ತುಂಬ ವಿಳಂಬ ಆಗ್ತಾ ಇದೆ, ನನಗೆ ತುಂಬ ವಿಚಾರಣೆ ವಿಳಂಬ ಆಗ್ತಾ ಇರೋದ್ರಿಂದ, ನನಗೆ ಜಾಮೀನು ಸಿಕ್ಕದೇ ಇರೋದ್ರಿಂದ ನಾನು ಅನಿವಾರ್ಯವಾಗಿ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂದಿದೆ. ಇದು ನನ್ನ ಮೂಲಭೂತ ಹಕ್ಕು. ಯಾಕೆಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಬಹಳ ಮೂಲಭೂತವಾದ ಹಕ್ಕು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನದ 21ರಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವತಂತ್ರನಾಗಿ ಬದುಕುವಂಥ ಒಂದು ಅವಕಾಶ ಇದೆ. ಅದಕ್ಕೆ ಧಕ್ಕೆಯಾಗಿದೆ, ನನಗೆ ವಿಳಂಬ ಆಗ್ತಾ ಇದೆ, ಆದ್ದರಿಂದ ದಯವಿಟ್ಟು ನನಗೆ ಜಾಮೀನನ್ನು ಕೊಡಿ, ಆ ಕಾರಣಕ್ಕೆ ಕೊಡಿ ಅಂತ ನೀವು ಕೇಳ್ಬೋದು. ಆ ರೀತಿ ಒಂದು ಕಾರಣಕ್ಕೆ ಜಾಮೀನನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ, ಕಾನೂನಲ್ಲಿ ಅವಕಾಶ ಇದೆಯಾ ಅಂತ? ಖಂಡಿತವಾಗಿಯೂ ಅಂತಹ ಒಂದು ಅವಕಾಶ ಇದೆ. ಆ ಕಾರಣಕ್ಕೆ ಅವರು ಆ ಒಂದು ಕಾರಣವನ್ನು ಬೇರೆ ಕಾರಣಗಳ ಜೊತೆ ಹೇಳಿ, ತುಂಬ ವಿಳಂಬ ಆಗ್ತಾ ಇರೋದರಿಂದ ನನಗೆ ಜಾಮೀನನ್ನು ಕೊಡಿ ಅನ್ನುವಂಥ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ವಜಾ ಆಯಿತು. ವಜಾ ಆಗುವಂಥ ಸಂದರ್ಭದಲ್ಲಿ ಆಗಲೂ ಕೂಡ ದರ್ಶನ್ ಅವರಿಗೆ ಸಂಪೂರ್ಣ ನಿರಾಸೆಯನ್ನೇನುಂಟು ಮಾಡಿಲ್ಲ ಸರ್ವೋಚ್ಚ ನ್ಯಾಯಾಲಯ. ನೀವು 1 ವರ್ಷದ ನಂತರ ಜಾಮೀನು ಅರ್ಜಿಯನ್ನು ಸಲ್ಲಿಸಿ, ಆಗ ನೋಡೋಣ, ಆಗಿನ ಪರಿಸ್ಥಿತಿಯಲ್ಲಿ ನೋಡಿ ಜಾಮೀನು ಕೊಡಬೇಕೇ ಬೇಡವೇ ಅನ್ನೋದನ್ನು ನಾವು ತೀರ್ಮಾನ ಮಾಡೋಣ, ಸದ್ಯಕ್ಕೆ ಜಾಮೀನು ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ವಜಾವನ್ನು ಮಾಡ್ತು. ಜಾಮೀನು ಅರ್ಜಿ ವಜಾ ಆದ ಮೇಲೆ ಇನ್ನು ಬೇರೆ ದಾರಿನೇ ಇಲ್ಲ, ಅನಿವಾರ್ಯವಾಗಿ ದರ್ಶನ್ ಅವರು 1 ವರ್ಷಗಳ ಕಾಲ ಕಾಯಲೇಬೇಕು. 1 ವರ್ಷ ಆದ ಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ಅಭಿಪ್ರಾಯ ಎಲ್ಲರಿಗೂ ಇತ್ತು. ಈ ಮಧ್ಯೆ ವಕೀಲರ ಬದಲಾವಣೆ ಕೂಡ ಆಯಿತು.
ದರ್ಶನ್ ಅವರ ಪರ ವಕೀಲರು ಬದಲಾದರು. ನೋಡಿ, ಈ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಒಂದು ಕೇಸನ್ನು ನಡೆಸುವಂತಹ ಸಂದರ್ಭದಲ್ಲಿ ವಕೀಲರ ಬದಲಾವಣೆ ಒಂದು ವಿಶೇಷ ಸಂಗತಿ ಏನಲ್ಲ. ಎಲ್ಲ ಕೇಸುಗಳಲ್ಲೂ, ಅದು ಕೇವಲ ದರ್ಶನ್ ಅವ್ರ ಕೇಸ್ ಅಂತಲ್ಲ, ಯಾವುದೇ ಕೇಸುಗಳಲ್ಲೂ ಬೇರೆ ಬೇರೆ ಕಾರಣಗಳಿಂದ ವಕೀಲರ ಬದಲಾವಣೆ ಆಗುತ್ತೆ. ಕೆಲವೊಮ್ಮೆ ವಕೀಲರೇ ಅವರ ವೈಯಕ್ತಿಕ ಕಾರಣಗಳಿಂದ ಕೇಸನ್ನು ವಾಪಸ್ ಕೊಟ್ಟು ನೀವು ದಯವಿಟ್ಟು ಬೇರೆ ವಕೀಲರನ್ನು ನೇಮಿಸ್ಕೊಳ್ಳಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಕಕ್ಷಿದಾರರೇ ಇಲ್ಲ, ನಾವು ವಕೀಲರನ್ನು ಬದಲಾಯಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೀವಿ, ಹಾಗಾಗಿ ನಮ್ಮ ಏನು ಫೈಲ್ ಇದೆ ವಾಪಸ್ ಕೊಡಿ ಅಂತ ಕೇಳ್ಬೋದು. ಒಟ್ಟಾರೆ ವಕೀಲರ ಬದಲಾವಣೆ ಅಂತಹ ಒಂದು ವಿಶೇಷವಾದ ಸಂಗತಿ ಏನೂ ಅಲ್ಲ, ಅದು ಸರ್ವೇ ಸಾಮಾನ್ಯ. ಅದಕ್ಕೆ ಯಾವುದೇ ಒಂದು ವಿಶೇಷ ಅರ್ಥವನ್ನು ಯಾರೂ ಕಲ್ಪಿಸಬೇಕಾಗಿಲ್ಲ. ಆದರೆ ಅದಕ್ಕೆ ಕಾರಣ ಏನೇ ಇರಲಿ, ಯಾರೇ ವಕೀಲರಾದರೂ ಅಂತಿಮವಾಗಿ ಅವರ ಕಕ್ಷಿದಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ. ಆ ಕೇಸು ಎಲ್ಲಿಗೆ ನಿಂತಿದೆಯೋ ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದೇನು ಅಂತಹ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ವಕೀಲರ ಬದಲಾವಣೆ ಆಯಿತು. ವಕೀಲರ ಬದಲಾವಣೆ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ರಿವಿಷನ್ ಪಿಟಿಷನನ್ನು ಸಲ್ಲಿಸಲಾಯಿತು. ಮಹಾಸ್ವಾಮಿ, ನೀವು 1 ವರ್ಷದವರೆಗೂ ಜಾಮೀನು ಅರ್ಜಿಯನ್ನು ಸಲ್ಲಿಸಬಾರ್ದು ದರ್ಶನ್ ಅವರು ಅನ್ನುವಂತಹ ಒಂದು ನಿಬಂಧನೆಯನ್ನು ಹಾಕಿದ್ದೀರಿ. ದಯವಿಟ್ಟು ಆ ನಿಬಂಧನೆಯನ್ನು ಸಡಿಲಗೊಳಿಸಿ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು 1 ವರ್ಷಕ್ಕಿಂತ ಮುಂಚೆ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದರು. ನೋಡಿ, ಇದು ತಪ್ಪು ನಿರ್ಧಾರ ಏನಲ್ಲ. ಇದನ್ನು ಮಾಡಲು ದರ್ಶನ್ ಅವರು ಹೇಳಿರ್ಬೋದು ವಕೀಲರಿಗೆ, ಅಥವಾ ವಕೀಲರೇ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು. ಇದು ಯಾವುದೂ ತಪ್ಪಲ್ಲ. ಈ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಮಾಡಿಫಿಕೇಷನ್ ಅಂತ ನಾವೊಂದು ಪದ ಬಳಸ್ತೀವಿ. ಯಾವುದಾದರೂ ಒಂದು ಆದೇಶವನ್ನು ನ್ಯಾಯಾಲಯ ನೀಡಿದಾಗ ಅದರಲ್ಲಿ ಮಾಡಿಫಿಕೇಷನ್ ಕೇಳ್ತೀವಿ, ಕಂಡೀಷನ್ಗಳನ್ನು ರಿಲ್ಯಾಕ್ಸ್ ಮಾಡಿ ಅಂತ ಕೇಳ್ತೀವಿ. ಉದಾಹರಣೆಗೆ ನೋಡಿ, ಕೆಲವೊಂದು ಗುರುತರ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡುವಾಗ ಕೆಲವೊಂದು ನಿಬಂಧನೆಗಳನ್ನು ನ್ಯಾಯಾಲಯ ಹಾಕಿರುತ್ತೆ. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಈ ನ್ಯಾಯಾಲಯದ ವ್ಯಾಪ್ತಿಯಿಂದ ಆರೋಪಿ ಹೊರಗೆ ಹೋಗಬಾರ್ದು ಅಂತಿರುತ್ತೆ. ಆ ನಿಬಂಧನೆ ಇರುತ್ತೆ, ಅದರ ಮೇಲೆ ಜಾಮೀನು ಸಿಕ್ಕಿರುತ್ತೆ. ಆದರೆ ಅನಿವಾರ್ಯವಾಗಿ ಆ ವ್ಯಕ್ತಿ, ಜಾಮೀನು ಸಿಕ್ಕಿರುವಂಥ ವ್ಯಕ್ತಿ, ಆ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗೆ ಹೋಗಬೇಕಾದಂಥ ಅನಿವಾರ್ಯ ಸಂದರ್ಭ ಬಂದಾಗ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ನನಗೆ ಈ ಒಂದು ಕಂಡೀಷನ್ ಏನಿದೆ ಅದನ್ನು ರಿಲ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಅವರು ಉಪಯೋಗ ಪಡಿಸ್ಕೊಂಡಿದ್ದಾರೆ, ಅಂತಹ ತಪ್ಪೇನೂ ಅಲ್ಲ. ರಿಲ್ಯಾಕ್ಸ್ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕೆ ನ್ಯಾಯಾಲಯ ಹೇಳಿದೆ, ಇಲ್ಲ, ಈಗ ಅದನ್ನು ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಿವಿಷನ್ ಪಿಟಿಷನ್ ಅಂದರೆ ಪುನರ್ ಪರಿಶೀಲನಾ ಅರ್ಜಿ ಅಂತ, ಅದಕ್ಕೆ ಪುನರ್ ಪರಿಶೀಲನೆ ಮಾಡೋ ಅಗತ್ಯವೂ ಇಲ್ಲ. ಜೊತೆಗೆ ನೀವು ಕೇವಲ ಒಂದು ಕಂಡೀಷನ್ ಬಗ್ಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಪೂರ್ತಿ ಸಂಪೂರ್ಣವಾಗಿ ತೀರ್ಪಿನ ವಿರುದ್ಧವಾಗೇನು ನೀವು ರಿವಿಷನ್ ಪಿಟಿಷನ್ ಹಾಕಿಲ್ಲ. ಆದ್ದರಿಂದ ಅವರೇನು ಮಾಡಿದ್ದಾರೆ, ಅಲ್ಲಿ ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ನ್ಯಾಯಮೂರ್ತಿಗಳ ಮುಂದೆ ಹೋಗಿ ತಿರಸ್ಕೃತವಾಗಿಲ್ಲ. ಅದು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ರಿಜಿಸ್ಟ್ರಾರ್ ಅಂತ ಇರ್ತಾರೆ ಒಬ್ಬರು. ಆ ಹಿರಿಯರು ಏನಿದ್ದಾರೆ ಅಧಿಕಾರಿ, ನ್ಯಾಯಾಲಯದ ಅಧಿಕಾರಿ, ಅವರ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಇಲ್ಲ, ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ 1 ವರ್ಷ ನೀವು ಜಾಮೀನು ಅರ್ಜಿಯನ್ನಾಗಲಿ ಯಾವುದೇ ಅರ್ಜಿಯನ್ನಾಗಲಿ ಸಲ್ಲಿಸಬಾರ್ದು ಅಂತ ಇರೋದರಿಂದ ನಾವು ನಿಮ್ಮ ಅರ್ಜಿಯನ್ನು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಲೆವೆಲಲ್ಲೇ ನಾವೇ ತಿರಸ್ಕಾರ ಮಾಡ್ತಾಯಿದ್ದೀವಿ ಅಂಥೇಳಿ ತಿರಸ್ಕಾರ ಮಾಡಿದ್ದಾರೆ. ಅಂದ ಮಾತ್ರಕ್ಕೆ ಹಾಗಾದರೆ 1 ವರ್ಷ ಆದಮೇಲೆ ದರ್ಶನ್ ಅವರು ಒಂದು ಪಕ್ಷ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೆ ಕೊಡಲ್ವೇ, ನ್ಯಾಯಾಲಯ ಜಾಮೀನನ್ನು ಕೊಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಖಂಡಿತ ಹಾಗೇನೂ ಇಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಸಾಮಾನ್ಯವಾಗಿ ಯಾವುದೇ ಆರೋಪಿ ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಾಗ ಹಾತೊರಿತಾ ಇರ್ತಾರೆ. ಅದರಿಂದ ಹೊರಗೆ ಬರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ
ನ್ಯಾಯಾಲಯದ ಬಾಗಿಲನ್ನು ಬಡಿಯೋದುಂಟು. ಏನಾದರೂ ಒಂದು ಹೇಳಿ ನಮಗೆ ಜಾಮೀನನ್ನು ಕೊಡಿ ಅಂತ ಕೇಳಿಕೊಳ್ಳೋದು. ಆ ರೀತಿ ಕೇಳೋದು ಖಂಡಿತವಾಗಿಯೂ ದೊಡ್ಡ ಅಪರಾಧನೂ ಅಲ್ಲ, ಮತ್ತು ಒಟ್ಟಾರೆ ಏನು ಪ್ರಕರಣ ಇದೆ ಅದಕ್ಕೆ ಯಾವುದೇ ರೀತಿಯ ಹಿನ್ನಡೆಯನ್ನು ಉಂಟು ಮಾಡೋದಿಲ್ಲ. ಈಗ 4-5 ದಿವಸಗಳಿಂದ ನಾವು ಜನರಲ್ಲಿ ಕೇಳಿದ್ದೀವಿ, ನಾವು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದೊಂದು ಹಿನ್ನಡೆ, ದರ್ಶನ್ ಅವರಿಗೆ ಹಿನ್ನಡೆ ಆಗಿಬಿಟ್ಟಿದೆ, ಸರ್ವೋಚ್ಚ ನ್ಯಾಯಾಲಯ ಮತ್ತೊಮ್ಮೆ ಅವರ ರಿವಿಷನ್ ಪಿಟಿಷನ್ ವಜಾ ಮಾಡಿರೋದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಪ್ರಕ್ರಿಯೆಗಳಲ್ಲಿ ತುಂಬ ಕಷ್ಟಗಳನ್ನು ಅವರು ಎದುರಿಸಬೇಕಾಗುತ್ತೆ, ಅಥವಾ ಅವ್ರಿಗೆ ಜಾಮೀನು ಸಿಗದೇ ಇರಬಹುದು, ಇಂತಹ ಅಭಿಪ್ರಾಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಅದು ಸತ್ಯ ಸಂಗತಿ ಅಲ್ಲ. ಈ ಅರ್ಜಿಯ ಮೇಲೆ ಮಾಡಿದಂಥ ತೀರ್ಪಿಗೂ ಮುಂದೆ 1 ವರ್ಷದ ನಂತರ ದರ್ಶನ್ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದೇ ಆದರೆ ಅದರ ಮೇಲೆ ಆಗುವಂತಹ ಆದೇಶಕ್ಕೂ ಈಗ ಆಗಿರುವಂಥ ಆದೇಶಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ. ಅದನ್ನು ಸ್ವತಂತ್ರವಾಗಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಈ ಹಿಂದೊಮ್ಮೆ ಇವರು ರಿವಿಷನ್ ಪಿಟಿಷನ್ ವಜಾ ಆಗಿದೆ, ಅದಕ್ಕೋಸ್ಕರ ಇವ್ರಿಗೆ ಜಾಮೀನು ಕೊಡೋಕ್ಕಾಗಲ್ಲ ಅಂತ ಹೇಳಲ್ಲ. ಆಗ ಆ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಆ ಒಂದು ಅರ್ಜಿಯನ್ನು ವಾದ ವಿವಾದವನ್ನು ಕೇಳಿ ನ್ಯಾಯಾಲಯ ತೀರ್ಮಾನಕ್ಕೆ ಬಂದು ಇತ್ಯರ್ಥ ಮಾಡುತ್ತೆ. ಸರ್, ಈಗ ಅಭಿಮಾನಿ ಸಂಘ ಡಿ ಕಂಪನಿ ಅಭಿಮಾನಿ ಸಂಘದ ಅಡ್ಮಿನ್ ಆದಂಥವರು ಮತ್ತು ಆಮೇಲೆ 3 ಜನ ಟೋಟಲ್ ಆಗಿ 49ನೇ ಸಾಕ್ಷಿದಾರರೇನಿದ್ದಾರೆ ಸಂದೀಪ್ ಅವ್ರಿಗೆ ಸಾಕ್ಷಿ ನಾಶಕ್ಕೆ ಅಂದರೆ ನೀವು ಕೋರ್ಟಿಗೆ ಹೋಗ್ಬಿಟ್ಟು ಸಾಕ್ಷಿ ಹೇಳಬೇಡ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅಂತ ಅವ್ರು ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಅನ್ನೋದಷ್ಟು ವಿಚಾರಗಳು ಬೆಳಕಿಗೆ ಬಂತು. ಸೊ ಸಾಕ್ಷಿ ನಾಶ ಕೇಸಲ್ಲಿ ಇವಾಗ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇದು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಬರೋದಕ್ಕೆ ಅಥವಾ ಅವರ ಬೇಲ್ ಮೇಲೆ ಪರಿಣಾಮ ಬೀರುತ್ತಾ? ಅಂದರೆ ಹೊರಗಡೆ ದರ್ಶನ್ ಬಂದರೆ ಸಾಕ್ಷಿ ನಾಶಕ್ಕೆ ಅವ್ರು ಕೂಡ ಕೈ ಜೋಡಿಸ್ಬೋದೇನೋ, ಹಾಗಾಗಿ ಅವರು ಬರೋದು ಬೇಡ ಅಂತ ಹೇಳಿ ಏನಾದರೂ ಬೇಲ್ ಸ್ಟಾಪ್ ಆಗುತ್ತಾ? ಹೇಗೆ ಸರಿ, ಏನಿದು ಯಾವ ರೀತಿ ಪರಿಣಾಮ ಬೀರುತ್ತೆ?